ನಟ ರಮೇಶ್ ಅವರ ಬಗ್ಗೆ ಹೊರಟಿರೋದು ಆಘಾತಕಾರಿ ಸುದ್ದಿ ಏನಪ್ಪ ಇದು ಹಂಗಂದ್ರೆ ನೋಡೋಣ ಬನ್ನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಟ ರಮೇಶ್ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು. ಹೌದು, ರಮೇಶ್ ಅವರು ಏನಿಲ್ಲ ಅಂದರೆ ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ರಮೇಶ್ ಅವರು ಸುಮಾರು ಕನ್ನಡದಲ್ಲಿ 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯಿಸಿದ್ದಾರೆ. ಇಂಥ ಸಿನಿಮಾ ಇನ್ನಿಲ್ಲ ಅನ್ನೋಂಥ ನೋಡ್ತಾ ಬಂದರೆ, ಹೌದು, ರಮೇಶ್ ಅವರು ಸದ್ಯ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಇವರು ಇನ್ನು ಕೆಲವು ಸಿನಿಮಾಗಳು ಮಾತ್ರ ಈಗ ಒಪ್ಪಿಕೊಂಡಿರೋ ಸಿನಿಮಾಗಳನ್ನು ಮುಗಿಸಿ ನಿವೃತ್ತಿಯನ್ನು ಘೋಷಣೆ ಮಾಡಿ ರಾಜಕೀಯಕ್ಕೆ ಬರಲಿದ್ದಾರೆ ಅಂತಲೂ ಕೂಡ ಈಗ ಹೇಳಲಾಗ್ತಿದೆ. ಹಾಗಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾಗಲಿದ್ದಾರೆ ಎಂದು ಸಹ ಹೇಳಲಾಗಿದೆ. ನಟ ರಮೇಶ್ ಅರವಿಂದ್ ಅವರು ಚಿತ್ರರಂಗದಲ್ಲಿ ಕೆಲವು ಸಿನಿಮಾಗಳಿಗೆ ಯಾವುದು ಒಪ್ಪಿಕೊಂಡಿದ್ದಾರೆ ಆ ಸಿನಿಮಾಗಳನ್ನು 4-5 ಸಿನಿಮಾಗಳಿದೆ, ಅವನ್ನೆಲ್ಲ ಮುಗಿಸಿಕೊಂಡು ನಂತರ ನಿವೃತ್ತಿಯನ್ನು ಘೋಷಣೆ ಮಾಡಿ ರಾಜಕೀಯ ರಂಗಕ್ಕೆ ಕಾಲಿಡುವಂಥ ಎಲ್ಲ ಲಕ್ಷಣವೂ ಇದೆ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕಾಗಿ ನಟ ರಮೇಶ್ ಅರವಿಂದ್ ಅವರು ಚಿತ್ರರಂಗದಿಂದ ಇನ್ನಿಲ್ಲ ಅಂತ ಹೇಳ್ಬೋದು. ಆದರೆ ರಾಜಕೀಯ ರಂಗದಿಂದ ಮತ್ತೆ ಜನರ ಮನಸ್ಸನ್ನು ಮತ್ತಷ್ಟು ಹತ್ತಿರವಾಗಿರಬೇಕು ಅಂತ ಹೊರಟಿದ್ದಾರೆ ಅಂತ ಸಹ ಹೇಳ್ಬೋದು. ಹೌದು, ರಮೇಶ್ ಅರವಿಂದ್ ಅವರಿಗೆ ಈಗಾಗಲೇ 60 ವರ್ಷ ವಯಸ್ಸಾಗಿದೆ. ಆದರೂ ಕೂಡ ಇವತ್ತಿಗೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ಅಂತ ಸಹ ಇವ್ರನ್ನ ಹೇಳ್ಬೋದು. ಆಗ ನೀವೇನಂತ ಹೇಳೋದು ಹೇಳಿ ಕಮೆಂಟ್ ಮಾಡಿ.